ಗಾಡಿ ಹೋಗ್ಬೇಕಾರಲ್ಲ ಇದೇನಮ್ಮ ನೀನು ಬಿದ್ದೋಗ್ತದೆ. Hi guys. Welcome to my channel. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ 10ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಜೊತೆಗೆ 2 ದಿನದ ಟ್ರಾವೆಲಿಂಗ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ ನಿಮ್ಮ ಜೊತೆಗೆ. ಭಾವನೆಗಳು, ಸಂಬಂಧಗಳು ಬೆಲೆ ಕಳ್ಕೊಳ್ತಾ ಇರುವಂಥ ಈ ಕಾಲದಲ್ಲಿ ಇಂಟರ್ ಕ್ಯಾಸ್ಟ್ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುವಂಥ ನಮ್ಮ ಬಾಂಧವ್ಯ ಸಮರ್ಪಕವಾಗಿ 10 ವರ್ಷ ಪೂರೈಸಿದೆ ಅನ್ನೋದು ನನಗೆ ತುಂಬ ಖುಷಿ ವಿಚಾರ. ಯಾಕಂದರೆ ಈ ಥರ ಇದ್ದವಾಗ ಫ್ಯಾಮಿಲೀಸಲ್ಲಿ ತುಂಬಾ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಇರ್ತದೆ. ಹಾಗೆ 10 ವರ್ಷದ ಹಿಂದೆ ಲವ್ ಮ್ಯಾರೇಜ್ಗಳಿಗೆ ತುಂಬಾ ಒಬ್ಜೆಕ್ಷನ್ಸು, ರಿಸ್ಟ್ರಿಕ್ಷನ್ಸ್ಗಳು ತುಂಬಾ ಇತ್ತು. ಮದುವೆಯಾದ ಹೊಸದ್ರಲ್ಲಿ ಮಾತುಗಳು ಅಷ್ಟೇ ಬೇಕಾದಷ್ಟು ಬರ್ತದೆ. ಇವೆಲ್ಲನೂ ದಾಟಿ ನಾವು ಇಷ್ಟು ಖುಷಿಯಾಗಿದ್ದೀವಿ ಅನ್ನೋದಕ್ಕೆ ಕಾರಣ ನಮ್ಮ ಪ್ರೀತಿ, ನಾವಿರೋ ರೀತಿ ಅಷ್ಟೇ. ಇದು ಮ್ಯಾಂಗೋ, ಇದು ಚಾಕ್ಲೇಟ್. ಚೊಕೋ ಬೈಟ್ ಅಂದರೆ ಚಾಕ್ಲೇಟ್ ಪೀಸ್ ಇರ್ತದೆ ಮಗ ಅದರಲ್ಲಿ. ಇದು ಜಾಕ್ ಫ್ರೂಟ್, ಸೀಸನಲ್ ಇದು 2. ಇದು ನಮ್ಮ ಇವರಿಗೆ ಚೊಕೋ ಬೈಟ್. ತಗೊಳ್ಳಿ, ನನಗೆ ಜಾಕ್ ಫ್ರೂಟ್ ಅಡ್ರಿ ಬೇಕಾದ್ರೆ ನೀವು ಶೇರ್ ಮಾಡ್ಕೊಳ್ವಾ. ಚಿಯರ್ಸ್. ಪಕ್ಕಾಲ್ ಸ್ನಾನೆ. ಮ್ಯಾಂಗೋ ಹಾಕ್ಲ, ಚಾಕ್ಲೇಟ್ ಹಾಕ ಮ್ಯಾಂಗೋ ಹಾಕ್ಲ. ಸೂಪರ್ ಅದಲ್ಲ. ಮಾತಾಡ್ತಾ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳೋದನ್ನೇ ಮರ್ತಿದ್ದೆ. ನಾವು ಕೊಲ್ಲೂರಿಗೆ ಹೋಗ್ತಾ ಇದ್ದೀವಿ ನಾಳೆ. ಇವತ್ತು ಕುಂದಾಪುರ ಹೋಗಿ ಸ್ಟೇ ಮಾಡಿ ನಾಳೆ ಕೊಲ್ಲೂರಿಗೆ ಹೋಗ್ತೀವಿ. ಹಾಗೆ ನಾವು ಭಟ್ಕಳದಲ್ಲಿ ನ್ಯಾಚುರಲ್ಸಲ್ಲಿ ಐಸ್ ಕ್ರೀಮ್ ಪಾರ್ಟಿ ಮಾಡ್ತಾ ಇದ್ದೀವಿ. ಬಿದ್ದೋಗ್ತದೆ. ನೀನವ್ನಿ ಕಾಟ ಗಾಡಿ ಹೋಗ್ಬೇಕಾರಲ್ಲ ಇದೇನಮ್ಮ ನೀನಿಂದ ಒಂದು ಪೊಸಿಷನ್. ಇಳಿಯ ಕೆಳಗಿಳಿಯ. ಈ ನಮ್ನಿ ನಿಂಗೆ ಬೆಡ್ ಎಲ್ಲ ರೆಡಿ ಮಾಡ್ಕೊಟ್ಟಾನಮ್ಮ. ನಮ್ಮ ಮದುವೆ ಆಗಿ 10 ವರ್ಷ ಆಯಿತು. ನಾವು ಖುಷಿಯಾಗಿ ಕಳೆದ್ವಿ ಅಂತ ನಾವೇನು ದೊಡ್ಡ ಸಾಧನೆ ಮಾಡಿದ್ವಿ ಅಂತ ಹೇಳ್ತಾ ಇಲ್ಲ. ನಮ್ಮ ಸಿಚುವೇಶನಲ್ಲಿರೋ ಫ್ಯಾಕ್ಟನ್ನು ಹೇಳಿದೆ ಅಷ್ಟೇ. ಹಾಗೆ ಈ ವಿಡಿಯೋನೂ ಅಷ್ಟೇ, ಈ ದಿನದ ನೆನಪು ಹಾಗೆ ಇರಲಿ ಅನ್ನೋದಕ್ಕೋಸ್ಕರ ಮಾಡ್ತಿರೋದು. ನಾವೀಗ ಕುಂದಾಪುರಕ್ಕೆ ಜಸ್ಟ್ ಬಂದು ರೀಚ್ ಆದ್ವಿ ಫ್ರೆಂಡ್ಸ್. ಇದು ಹೋಟೆಲ್ ಯುವ ಮನೀಶ್ ಅಂತ, ನಾವು ರೂಮ್ ಬುಕ್ ಮಾಡಿರುವಂಥ ಹೋಟೆಲ್ ಇದು. ಹೋಟೆಲ್ ಅದ ಮೇಲೆ ಮಗ. ಹಾಂ, ನೋಡಿ ಫ್ರೆಂಡ್ಸ್, ರೂಮು ತುಂಬ ಸ್ಪೇಷಿಯಸ್ ಆಗಿ ಹಾಗೆ ಸಿಸ್ಟಮೆಟಿಕ್ ಮತ್ತು ಕ್ಲೀನಡ್ ಆಗಿತ್ತು. ಹಾಗೆ ಒಂದು ಸಲ ತೋರಿಸ್ಬಿಡ್ತೀನಿ, ನೋಡ್ಕೊಂಡ್ಬಿಡಿ. ಚೆನ್ನಾಗಿದೆ ರೂಮು. ಯಾರಾದರೂ ಈ ಕಡೆ ಬರೋರಿದ್ದರೆ ಈ ಹೋಟೆಲಲ್ಲಿ ಬುಕ್ ಮಾಡ್ಬೋದು. ಹಾಗೆ ಈ ಕಡೆ ಒಂದು ದೊಡ್ಡದಾದ ವಿಂಡೋ ಕೊಟ್ಟಿದ್ದಾರೆ, ಅಂದರೆ ಹೊರಗಡೆ ವ್ಯೂ ಕಾಣಿಸುತ್ತೆ ಅಲ್ಲಿಂದ ಅಂತ. ನೋಡುವಂಥ ವ್ಯೂ ಏನಿಲ್ಲದೆ ಇದ್ದರೂ ಒಂಥರ ನೋಡಿದ್ರೆ ಒಂದು ಸ್ವಲ್ಪ ನ್ಯಾಚುರಲ್ ಲುಕ್ ಬರುತ್ತೆ ಅಷ್ಟೇ. ಹಾಗೆ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ. ಹಾಗೆ ವಾಶ್ರೂಮ್ ಕೂಡ ನೀಟಾಗಿ ಅರೇಂಜ್ಡ್ ಆಗಿತ್ತು, ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಅಷ್ಟು ಚೆನ್ನಾಗಿದೆ ರೂಮ್. ಅದೆಲ್ಲ ಬಿಟ್ಬಿಡು ಮಗ, ಬೇಡ. ಅಲ್ಲಿ ನೋಡು ಚಾಕ್ಲೇಟ್ ಕಲೆ ಹಂಗಿಗೆ. ನಾವು ರೂಮಿಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗುವಷ್ಟರಲ್ಲಿ ಮಧ್ಯಾಹ್ನ 1:30 ಆಗಿತ್ತು. ಹಾಗೆ ಊಟ ಮಾಡೋಣ ಅಂಥೇಳಿ ಇಲ್ಲೇ ಮೇಲ್ಗಡೆ ರೆಸ್ಟೋರೆಂಟ್ಗೆ ಬಂದ್ವಿ. ರೆಸ್ಟೋರೆಂಟ್ ಹೆಸರು ಸೀ ರಾಕ್ ಅಂತ. ಇಲ್ಲಿ ಸೀ ಫುಡ್ಡು ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ಇವತ್ತು ನಾನ್ ವೆಜ್ ತಿನ್ನುವಂಥ ದಿನ ಆಗಿತ್ತು. ಹಾಗೆ ನಾವು ಒಂದು ಅಂಜಲ್ ಫ್ರೈ ತೊಗೊಂಡಿದ್ವಿ.
ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಹಾಗೆ ಅದರೊಟ್ಟಿಗೆ ಒಂದು ಚಿಕನ್ ಐಟಮ್ ತಗೊಂಡ್ವಿ, ಚಿಕನ್ ಮಲೈ ಟಿಕ್ಕಾ, ಹಾಗೆ ಒಂದು ಫಿಶ್ ಮೀಲ್ಸ್ ತಗೊಂಡ್ವಿ. ಫಿಶ್ ಮೀಲ್ಸ್ ಅಂದರೆ ಮೀಲ್ಸ್ ಬರಲ್ಲ, ಫಿಶ್ ಕರಿ ಸಪ್ರೇಟು, ರೈಸ್ ಸಪ್ರೇಟು ತಗೋಬೇಕು. ಬಾಂಗ್ಡಾ ಫಿಶ್ ಕರಿ ಹಾಗೆ ಬಾಯ್ಲ್ಡ್ ರೈಸ್ ತೊಗೊಂಡು ಊಟ ಮಾಡಿದ್ವಿ, ಸಾಕಾಯಿತು ನಮಗೆ. ಪ್ರೈಸ್ ಕೂಡ ಅಷ್ಟೇ ತುಂಬ ರೀಸ್ನೇಬಲ್ ಆಗಿತ್ತು. ಅಂದರೆ ಬೇರೆ ಬೇರೆ ಕೆಲವೊಂದು ಫೇಮಸ್ ಹೋಟೆಲ್ಗಳಿಗೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ, ರೀಸ್ನೇಬಲ್ ಆಗಿತ್ತು. ಹಾಗೆ ಫ್ರೆಶ್ ಆಗಿತ್ತು ಫುಡ್ಡು. ಓವರಾಲ್ ಆಗಿ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಈ ರೀತಿ ಇದೆ ಹೋಟೆಲ್ ನೋಡಿ. ಹಾಗೆ ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹೊರಗಡೆ ತುಂಬಾ ಬಿಸಿಲಿತ್ತು. ಮಲ್ಗೆ ಎದ್ದ ಮೇಲೆ ಸುಮುಕ್ಕೆ ಸ್ವಲ್ಪ ಸ್ನ್ಯಾಕು ಹಾಗೆ ಟೀ ತರಿಸ್ಕೊಂಡು ಕುಡಿದು ನಾವು ಇಲ್ಲೇ ಕುಂದಾಪುರದಲ್ಲಿ ಕೋಡಿ ಬೀಚ್ ಇದೆ, ತುಂಬಾ ಚೆನ್ನಾಗಿದೆ ಬೀಚು, ನಿಮಗೂ ತೋರಿಸ್ತೀನಿ. ಹೊರಟ್ವಿ ನಾವು ಕೋಡಿ ಬೀಚ್ಗೆ. ನಾವು ಹೋಗೋ ಟೈಮಲ್ಲಿ ಸರಿಯಾಗಿ ಸೂರ್ಯ ಕೆಳಗಡೆ ಬರ್ತಾ ಇದ್ದ, ತುಂಬ ಚೆನ್ನಾಗಿತ್ತು ವ್ಯೂ. ಹಾಗೆ ನಾವಿಲ್ಲಿ ಒಂದು 3/4 ಗಂಟೆಯಿಂದ 1 ಅವರ್ ಆಗುವಷ್ಟು ಟೈಮು ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಆಟ ಆಡ್ದ ಸುಮುಕ್ ಸ್ವಲ್ಪ ಹೊತ್ತು. ಹಾಗೆ ಫ್ರೆಂಡ್ಸ್, ಲೈಫಲ್ಲಿ ಸ್ಪೆಷಲ್ ಡೇಸ್ ಬರೋದೇ ಇದಕ್ಕೆ. ಅಂದರೆ ನಮಗೋಸ್ಕರ ನಾವು ಟೈಮನ್ನು ಸ್ಪೆಂಡ್ ಮಾಡೋದು, ಅದು ಏನೇ ಇರಲಿ, ಕಷ್ಟ ನಷ್ಟ ಏನೇ ಇರಲಿ, ಅದನ್ನೆಲ್ಲ ಸೈಡ್ಗಿಟ್ಟು ಸ್ವಲ್ಪ 1-2 ದಿನ ಆರಾಮಾಗಿ ಫ್ರೀಯಾಗಿ, ಅಂದರೆ ಮೆಂಟಲಿ ನಾವು ಸ್ವಲ್ಪ ಸ್ಟ್ರಾಂಗ್ ಆಗೋದಕ್ಕೆ ಈ ಥರದ ದಿನಗಳು ತುಂಬಾ ಹೆಲ್ಪ್ ಮಾಡುತ್ತೆ. ಅದು ಅತ್ತೆ ಮಾವ ಈ ಫ್ಯಾಮಿಲಿ ಜೊತೆ ಯಾವಾಗಲೂ ಟೈಮ್ ಕಳೆಯೋರಿಗೆ ಈ ಥರ ದಿನಗಳು ತುಂಬಾ ಇಂಪಾರ್ಟೆಂಟ್. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಥಿಂಕ್ ಮಾಡೋದೇನೆಂದರೆ ಸುಮ್ಮನೆ ಯಾಕೆ ಖರ್ಚು, ಸುತ್ತಾಟ, ಮನೇಲೇ ಇದ್ಬಿಡೋಣ ಅಂತ ಅನ್ಕೋತೀವಿ. ಆದರೆ ಒಂದೊಂದ್ಸಲ ಮನೇಲೇ ಇದ್ದಾವಾಗ ಅದಕ್ಕಿಂತ ಡಬಲ್ ಖರ್ಚಾಗಿರುತ್ತೆ, ಅದು ನಮಗೆ ಗೊತ್ತಾಗಿರಲ್ಲ ಅಷ್ಟೇ. ನಮ್ಮ ಬಾಡಿಲಿ ಟ್ರಾವೆಲ್ ಮಾಡೋದಕ್ಕೆ, ಸುತ್ತಾಡೋದಕ್ಕೆ ಒಂದು ಇನಫ್ ಎನರ್ಜಿ ಇರೋವಾಗಲೇ ನಾವು ಆದಷ್ಟು ನಮ್ಮ ಹತ್ರ, ಅಂದರೆ ತುಂಬ ತಿರುಗಾಡಬೇಕು ಅಂತಲ್ಲ, ಎಲ್ಲೋ ವರ್ಷದಲ್ಲಿ 1 ಸಲ 2 ಸಲ ಈ ರೀತಿ ಟ್ರಿಪ್ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಯಾರಿಗಾದ್ರೂ ತಪ್ಪು ಅನಿಸಿದ್ರೆ ಸಾರಿ. ಯಾಕಂದರೆ ಯಾವತ್ತೂ ನಮ್ಮ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಲೈಫನ್ನು ಸೆಟಲ್ ಮಾಡೋದಕ್ಕೆ ಲೈಫ್ ಪೂರ್ತಿ ಹೋರಾಟ ನಡೆಸ್ತಾನೇ ಇರ್ತಾರೆ. ಒಂದು ಸ್ವಲ್ಪನೂ ರಿಲ್ಯಾಕ್ಸೇಷನ್ ಅನ್ನೋದನ್ನು ತಗೊಳ್ದೇನೆ ಕೆಲಸ ಅಂತ 3 ಹೊತ್ತು ಕೆಲಸದಲ್ಲೇ ಬ್ಯುಸಿಯಾಗಿ ಲೈಫ್ ಪೂರ್ತಿ ಅದರಲ್ಲೇ ಕಳೆದು ಬಿಡ್ತಾರೆ. ಅದಕ್ಕೋಸ್ಕರ ನನಗಿದನ್ನು ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳಿದೆ ಫ್ರೆಂಡ್ಸ್. ಯಾರಿಗಾದ್ರೂ ನನ್ನ ಒಪಿನಿಯನ್ ಕರೆಕ್ಟ್ ಇದೆ ಅಂತ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಾವು ಹೊರಗಡೆಯಿಂದ ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ಕೇಕನ್ನು ತಗೊಂಡು ರೂಮಿಗೆ ಬಂದ್ವಿ. ರೂಮಿಗೆ ಬಂದಮೇಲೆ ಒಂದು ಚಿಕ್ಕ ಸೆಲೆಬ್ರೇಷನ್ ಪಾರ್ಟಿ. ಹಾಗೆ ಫ್ರೆಂಡ್ಸ್, ನನ್ನ ಒಂದು ಚಿಕ್ಕದಾದ ಲೈಫ್ ಎಕ್ಸ್ಪೀರಿಯನ್ಸ್ ಇಂದ ಅಪ್ಕಮಿಂಗ್ ಕಪಲ್ಸ್ಗೆ ಒಂದು ಸಜೆಷನ್: ನಿಮ್ಮ ಪಾರ್ಟ್ನರ್ಸ್ ಜೊತೆ ಜಗಳ ಮಾಡಿ ಎಷ್ಟು ಬೇಕಾದರೂ, ಆದರೆ ಜಗಳನ ಪ್ಲೀಸ್ ಕಂಟಿನ್ಯೂ ಮಾಡಬೇಡಿ. ಜಗಳದಲ್ಲಿ ಕೋಪದಲ್ಲಿ ಆಡಿರೋ ಮಾತನ್ನು ಮತ್ತೆ ಯಾವತ್ತೂ ರಿಪೀಟ್ ಮಾಡಬೇಡಿ. ಇದೊಂದು ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ಒಂದು 99% ಆಫ್ ಜಗಳ ಅಲ್ಲಿಗೆ ಮುಗಿದು ನಿಮ್ಮ ರಿಲೇಷನ್ಶಿಪ್ ಈಸಿಯಾಗಿ ಕ್ಯಾರಿ ಆಗುತ್ತೆ. ಎಟ್ ದಿ ಎಂಡ್ ಆಫ್ ದಿ ಡೇ ನಮಗೆ ಬೇಕಾಗಿರೋದು ಅಷ್ಟೇ ಅಲ್ವಾ? ಯಾಕಂದ್ರೆ ನಮಗೆ ಜೀವನದಲ್ಲಿ ಕೊನೆ ತನಕ ಇರೋದು ನಮ್ಮ ಪಾರ್ಟ್ನರ್ ಮಾತ್ರ. ಇದು ಈ ಸ್ಪೆಷಲ್ ಡೇ ದಿನ ನಂದೊಂದು ಸ್ಮಾಲ್ ಟಿಪ್ ಅಷ್ಟೇ ಫ್ರೆಂಡ್ಸ್. ಕೇಕು ನೀನೇ ಕಟ್ ಮಾಡು, ಅದೆಲ್ಲ ಉಳಿಲ್ಲ, ಸರಿ ಕಟ್ ಮಾಡಿದೆ. ಈಗ ಫಸ್ಟ್ ಯಾರು ತಿನ್ಸೋದು? ಕೇಕ್ ಇಲ್ಲ, ಫುಲ್ ಕೇಕ್ ಉಂಟು. ಕೇಕ್ ಮಧ್ಯೆ ಸೈಡಿಗೆ ಫುಲ್ ಇದೆ. ಇದು ಖಾಲಿ ಮಾಡೋದು ಹೇಗೆ? ಹ್ಯಾಪಿ ಆನಿವರ್ಸರಿ. ಕೇಕು ಸಾವಕಾಶ ತಿನ್ನು, ಗರ್ಭಡಿಲ್ಲ. ಈ ಕ್ವಶನ್
ಎಷ್ಟು ಚೇಂಜ್ ಅಲ್ಲ. ಫ್ರೆಂಡ್ಸ್, ಹಾಗೆ ಬೆಳಿಗ್ಗೆ ನಾವು ಬೇಗ ಎದ್ಬಿಟ್ಟು ರೆಡಿಯಾಗಿ ಅಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಇತ್ತು. ತಿಂಡಿ ಮುಗಿಸಿ ಹಾಗೆ ಕೊಲ್ಲೂರಿಗೆ ಬಂದ್ವಿ ನೋಡಿ. ಈಗ ಬಂದು ರೀಚ್ ಆದ್ವಿ ಜಸ್ಟ್ ನಾವು. ಸ್ಟಾರ್ಟ್ ಮತ್ತೆ 2 ಕಿಲೋಮೀಟರ್ ಮಸ್ತಿ ಕಟ್ಟಿ ಇಲ್ಲ ನಾ ಶಾಮ ಲುಂಗಿ ಎಲ್ಲ ಸರಿ ಮಾಡ್ಕ. ಬಾಬಾ ಹಾಗೆ ಫ್ರೆಂಡ್ಸ್, ನಾವು ಕೊಲ್ಲೂರು ಮೂಕಾಂಬಿಕಾ ದರ್ಶನ ಮಾಡಿ ಒಂದು ದೇವರಿಗೆ ಕೈ ಮುಗಿದು ತುಪ್ಪದ ದೀಪ ಹಚ್ಚಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂದರೆ ತುಂಬ ಜನ ಇರಲಿಲ್ಲ ಇವತ್ತು, ಸ್ವಲ್ಪ ಫ್ರೀ ಆಗಿತ್ತು ಟೆಂಪಲ್ಲು. ಸ್ವಲ್ಪ ಕೂತ್ಕೊಂಡು ಆಮೇಲೆ ವಾಪಸ್ ಹೊರಟ್ವಿ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿನೇ ಮಾತಾಡಿದೆ ಫ್ರೆಂಡ್ಸ್, ಯಾಕಂದರೆ ಎಕ್ಸ್ಪೀರಿಯನ್ಸಸ್ ಒಂದೊಂದ್ಸಲ ಮಾತಾಡ್ಸುತ್ತೆ. ಯಾರ ಜೀವನನೂ ನಾವು ಹೊರಗಡೆಯಿಂದ ನೋಡಿದಷ್ಟು ಈಸಿಯಾಗಿರಲ್ಲ. ನಿಮಗೆಲ್ಲ ತುಂಬ ಬೋರ್ ಆಗಿದ್ದರೆ ಸಾರಿ. ನಾವು ಕೊಲ್ಲೂರಿಂದ ಹೊರಟು ಹಾಗೆ ದೀಪಕ್ ಫ್ರೆಂಡ್ಗೆ ಮೀಟ್ ಆಗೋಕ್ಕೆ ಹೋಗಿದ್ವಿ. ಹಾಗೆ ಅಲ್ಲೇ ಇದ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಡೇ ನಾವು ಮನೆಗೆ ಹೊರಟ್ವಿ. ಇಷ್ಟೇ ಇವತ್ತಿನ ವ್ಲಾಗು. ನನ್ನ ಚಾನೆಲನ್ನು ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಎಂತ ಇಷ್ಟನಾ ಫ್ರೈ ಐಟಮಲ್ಲಿ ಪನ್ನೀರಲ್ಲಿ ಇಷ್ಟನಾ? ಅಲ್ಲ ಕೊಲ್ಲೂರು ಹಾಯ್ ಸಬ್ಸ್ಕ್ರೈಬ್ ಇನ್ನೊಂದು ಮಗ ನೀಲಣ್ಣ ಐಸ್ ಕ್ರೀಮ್ ಹೆಂಗದಾವೆ ತಿನ್ಕೊಂಡು ನೀಲಣ್ಣ ತಗೊಂಡು ಅದು ಮ್ಯಾಂಗೋ ಶುಗರ್ ಫ್ರೀ ಮ್ಯಾಂಗೋ ಶುಗರ್ ಹಾಕಲಿಲ್ಲ ದೊಡ್ಡ ಸ್ವೀಟ್ ಇರೋದು ಮಗ. ನೀನು ತೋರಿಸು ಜಾಕ್ ಫ್ರೂಟ್.